ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬ್ಯಾಂಕ್ ಖಾತೆಗಳು ಖಾಲಿಯಾಗ್ತಿವೆ. ಹೌದು, ಡಿಜಿಟಲ್ ವಂಚನೆಗಳ ಎಚ್ಚರಿಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆಪ್ ವಂಚನೆ, ಫಿಶಿಂಗ್ ಮತ್ತು ಇತ್ತೀಚೆಗೆ ತುಂಬಾನೇ ನಡೀತಿರೋ ಅಪಾಯಕಾರಿ ವಿಶಿಂಗ್ ಸ್ಕ್ಯಾಮ್ಗಳಿಂದ ನಿಮ್ಮ ಕಷ್ಟದ ಹಣವನ್ನು ಹೇಗೆ ರಕ್ಷಿಸಿಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀವಿ. ಕೊನೆವರೆಗೂ ನೋಡಿ, ಅಲರ್ಟ್ ಆಗಿರಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಪಾವತಿಗಳು ನಮ್ಮ ಜೀವನವನ್ನು ತುಂಬಾ ಸುಲಭ ಮಾಡಿರೋದು ನಿಜ. ಆದರೆ ಇದರ ಜೊತೆಯಲ್ಲೇ ಸೈಬರ್ ಅಪರಾಧಿಗಳು ಜನರನ್ನು ಲೂಟಿ ಮಾಡಲು ಹೊಸ ದಾರಿಗಳನ್ನು ಹುಡುಕಿಕೊಂಡಿದ್ದಾರೆ. ನೆನಪಿಡಿ, ನಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ಅಥವಾ ತಿಳುವಳಿಕೆಯ ಕೊರತೆಯಿಂದ ನಮ್ಮ ಬ್ಯಾಂಕ್ ಖಾತೆಯಲ್ಲಿರೋ ಹಣವೆಲ್ಲ ಕ್ಷಣಾರ್ಧದಲ್ಲಿ ಖಾಲಿಯಾಗಬಹುದು. ಮೊದಲನೆಯದಾಗಿ, ಈ ಆಪ್ ವಂಚನೆ ಹೇಗೆ ನಡೆಯುತ್ತೆ ಗೊತ್ತಾ? ವಂಚಕರು ನಿಮಗೆ ಫೋನ್ ಮಾಡಿ, ನಾವು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಅಥವಾ ಅಫಿಷಿಯಲ್ ಸ್ಟಾಫ್ ಮಾತಾಡ್ತಿದ್ದೀವಿ ಅಂತ ಪರಿಚಯ ಮಾಡ್ಕೋತಾರೆ. ಆಮೇಲೆ ನಿಮ್ಮ ಎಡ್ಮ್ ಕಾರ್ಡ್ ಬ್ಲಾಕ್ ಆಗಿದೆ, ಅದನ್ನ ಆಕ್ಟಿವೇಟ್ ಮಾಡಬೇಕು ಅಂತ ಸುಳ್ಳು ಹೇಳಿ ನಿಮ್ಮ ಮೊಬೈಲ್ಗೆ ಬರೋ ಅಪೇನು ಕೇಳ್ತಾರೆ. ಇಲ್ಲಿದೆ ನೋಡಿ ಸುವರ್ಣ ನಿಯಮ: ಯಾವುದೇ ಬ್ಯಾಂಕ್ ಯಾವುದೇ ಕಾರಣಕ್ಕೂ ನಿಮ್ಮಿಂದ ಅಪ್ ಅಥವಾ ಯುಪಿಐ ಕೇಳುವುದಿಲ್ಲ. ಇದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಎರಡನೆಯದು, ಫಿಶಿಂಗ್ ವಂಚನೆ. ಅಂದರೆ ಲಿಂಕ್ಗಳ ಮೂಲಕ ಹೆಣೆಯುವ ಜಾಲ. ಮೊದಲು ನಿಮಗೆ ನಿಮ್ಮ ಬ್ಯಾಂಕ್ ಖಾತೆ ರದ್ದಾಗುತ್ತಿದೆ ಅಥವಾ ನಿಮಗೆ ಭಾರೀ ಲಾಟರಿ ಬಂದಿದೆ ಅಂತ ನಕಲಿ SMS ಅಥವಾ ಇಮೇಲ್ ಕಳುಹಿಸುತ್ತಾರೆ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮ ಬ್ಯಾಂಕ್ನಂತೆಯೇ ಕಾಣುವ ನಕಲಿ ವೆಬ್ಸೈಟ್ಗೆ ಕರೆದೊಯ್ಯುತ್ತದೆ. ಅಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ದಾಖಲಿಸಿದ ತಕ್ಷಣ ನಿಮ್ಮ ರಹಸ್ಯ ವಿವರಗಳು ನೇರವಾಗಿ ವಂಚಕರ ಕೈ ಸೇರುತ್ತವೆ. ಇನ್ನು ಮೂರನೆಯದು, ಇತ್ತೀಚೆಗೆ ಅತಿ ಹೆಚ್ಚು ನಡೆಯುತ್ತಿರೋ ವಿಶಿಂಗ್ ಕರೆಗಳು. ಅಂದರೆ ಅಧಿಕಾರಿಗಳ ಸೋಗಿನಲ್ಲಿ ಬ್ಲಾಕ್ ಮೇಲ್ ಮಾಡೋದು. ವಂಚಕರು ನಿಮಗೆ ಫೋನ್ ಮಾಡಿ ತಾವು ಮುಂಬೈ ಕಸ್ಟಮ್ಸ್ ಶಿಪಿ ಅಥವಾ ಪೊಲೀಸ್ ಅಧಿಕಾರಿಗಳು ಅಂತ ಹೆದರಿಸ್ತಾರೆ. ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಬಂದಿದೆ, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅಂತ ವಿಡಿಯೋ ಕಾಲ್ನಲ್ಲೇ ಬೆದರಿಸಿ ಹಣ ಕಿತ್ಕೊಳ್ತಾರೆ. ಆದರೆ ಹೆದರಬೇಡಿ, ಯಾವುದೇ ಅಧಿಕೃತ ತನಿಖಾ ಸಂಸ್ಥೆಗಳು ಇಂತಹ ವಿಡಿಯೋ ಕಾಲ್ ಮೂಲಕ ಬೆದರಿಕೆ ಹಾಕುವುದಿಲ್ಲ. ಸ್ನೇಹಿತರೆ, ಈ ವಂಚಕರು ಜನರನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಮುಖ್ಯವಾಗಿ 3 ಮಾನಸಿಕ ತಂತ್ರಗಳನ್ನು ಬಳಸ್ತಾರೆ. ಮೊದಲನೆಯದು ಭಯ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಪವರ್ ಕಟ್ ಮಾಡ್ತೀವಿ ಅಥವಾ ಸಿಮ್ ಕಾರ್ಡ್ ಬಂದ್ ಆಗುತ್ತೆ ಅಂತ ಹೆದರಿಸೋದು. ಎರಡನೆಯದು ಆಸೆ. ಲಕ್ಷಾಂತರ ರೂಪಾಯಿ ಬಹುಮಾನ ಬಂದಿದೆ ಅಥವಾ ಮನೆಯಿಂದಲೇ ದಿನಕ್ಕೆ 5,000 ಗಳಿಸಿ ಅಂತ ಆಸೆ ತೋರಿಸಿ ಮುಂಗಡ ಹಣ ಪೀಕೋದು. ಮೂರನೆಯದು ತುರ್ತು ಪರಿಸ್ಥಿತಿ. ಕೇವಲ 10 ನಿಮಿಷದಲ್ಲಿ ಮಾಡಿ, ಇಲ್ಲದಿದ್ರೆ ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಯೋಚಿಸಲು ಸಮಯವೇ ನೀಡದೆ ಗಾಬರಿಗೊಳಿಸೋದು. ಈ ಮೂರಕ್ಕೂ ಬಲಿಯಾಗಬೇಡಿ. ನಿಮಗೆ ಗೊತ್ತಾ? ಪ್ರಮಾಣೀಕೃತ ವರದಿಗಳ ಪ್ರಕಾರ ಇವತ್ತು ನಡೆಯೋ ಹೆಚ್ಚಿನ ವಂಚನೆಗಳು ತಾಂತ್ರಿಕ ಹ್ಯಾಕಿಂಗ್ನಿಂದ ಆಗ್ತಿಲ್ಲ, ಬದಲಿಗೆ ಸಾಮಾಜಿಕ ಎಂಜಿನಿಯರಿಂಗ್, ಸೋಷಿಯಲ್ ಎಂಜಿನಿಯರಿಂಗ್ ಮೂಲಕ ನಡೀತಿದೆ. ಅಂದರೆ ಜನರ ಭಾವನೆಗಳ ಜೊತೆ ಆಟವಾಡಿ ಅವರನ್ನು ನಂಬಿಸಿ ವಂಚಿಸುವ ವಿಧಾನ ಇದು. ಹಾಗಾಗಿ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ನಮ್ಮ ಜಾಗ್ರತೆ ಮತ್ತು ಅರಿವೇ ನಮಗೆ ಇಲ್ಲಿ ಅತ್ಯುತ್ತಮ ರಕ್ಷಣೆ. ನಿಮ್ಮ ಹಣ ಸೇಫ್ ಆಗಿರಬೇಕಾ? ಹಾಗಾದ್ರೆ ಈ 4 ಸುವರ್ಣ ನಿಯಮಗಳನ್ನು ಇಂದೇ ಪಾಲಿಸಿ. ನಿಮ್ಮ ಅಪ್, ಯುಪಿಐ ಪಿನ್ ಮತ್ತು ಪಾಸ್ವರ್ಡ್ ಅನ್ನು ಬ್ಯಾಂಕ್ ಸಿಬ್ಬಂದಿಗೂ ಹೇಳ್ಬೇಡಿ. ಅಪರಿಚಿತ ನಂಬರ್ಗಳಿಂದ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ರೈಲ್ವೆ ಸ್ಟೇಷನ್ ಅಥವಾ ಸಾರ್ವಜನಿಕ ಉಚಿತ ವೈಫೈ ಬಳಸಿ ಯಾವುದೇ ಬ್ಯಾಂಕಿಂಗ್ ವ್ಯವಹಾರ ಮಾಡಬೇಡಿ. ಯಾರೋ ಫೋನ್ನಲ್ಲಿ ಹೇಳಿದ್ರು ಅಂತ ಎನ್ಐಡೆಸ್ಕ್ ಅಥವಾ ಟೀಮ್ವೀವರ್ ನಂತಹ ಸ್ಕ್ರೀನ್ ಶೇರಿಂಗ್ ಆ್ಯಪ್ಗಳನ್ನು ಅಪ್ಪಿತಪ್ಪಿಯೂ ಡೌನ್ಲೋಡ್ ಮಾಡ್ಕೋಬೇಡಿ. ಒಂದು ವೇಳೆ ದೇವರಿಡದ ಇಂತಹ ವಂಚನೆ ನಡೆದು ನಿಮ್ಮ ಹಣ ಕಟ್ ಆದ್ರೆ ಯಾವುದೇ ವಿಳಂಬ ಮಾಡದೆ ತಕ್ಷಣ 1930 ನಂಬರ್ಗೆ ಕರೆ ಮಾಡಿ ದೂರು ನೀಡಿ. ನೆನಪಿರಲಿ, ವಂಚನೆ ನಡೆದ ಮೊದಲ 2 ಗಂಟೆಗಳು ಅತ್ಯಂತ ಪ್ರಮುಖ. ಈ ಸಮಯದಲ್ಲಿ ಕರೆ ಮಾಡಿದರೆ ಪೊಲೀಸರು ವಂಚಕನ ಖಾತೆಯಲ್ಲಿರೋ ಹಣವನ್ನು ತಡೆಹಿಡಿಯಲು, ಫ್ರೀಸ್ ಮಾಡಲು ಸಹಾಯ ಮಾಡ್ತಾರೆ. ಅಥವಾ ನೀವು ನೇರವಾಗಿ ಸೈಬರ್ ಕ್ರೈಮ್ .gov.in ನಲ್ಲೂ ದೂರು ಸಲ್ಲಿಸಿ ಹಣ ವಾಪಸ್ ಪಡೆಯುವ ಅವಕಾಶವನ್ನು ಹೆಚ್ಚಿಸಿಕೊಳ್ಳಬಹುದು. ಕೊನೆಯದಾಗಿ ಹೇಳೋದು ಒಂದೇ: ಸುರಕ್ಷಿತವಾಗಿರಿ, ಜಾಗೃತರಾಗಿರಿ. ಸೈಬರ್ ಸುರಕ್ಷತೆಯ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ತುಂಬಾನೇ ಮುಖ್ಯ, ಅದಕ್ಕೆ ಈಗಲೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇಂತಹ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.